ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸ್ವಸ್ತಿಕ್ ಚಿಹ್ನೆ ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಕಾಣಸಿಗೋ ಚಿಹ್ನೆ ಅಲ್ಲ, ವಿಶ್ವದ ವಿವಿಧ ಧರ್ಮಗಳಲ್ಲಿ ಇದು ಕಾಣಕ್ಕೆ ಸಿಗುತ್ತೆ. ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಬಂದು ಇದನ್ನು ಹೈಜಾಕ್ ಮಾಡೋವರೆಗೂ ಹಲವಾರು ಧರ್ಮಗಳಲ್ಲಿ ಶುಭ ಸೂಚಕವಾಗಿತ್ತು. ಇದು ಹಿಟ್ಲರ್ ಕಾರಣದಿಂದ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇದನ್ನೀಗ ದ್ವೇಷದ ಸಂಕೇತವನ್ನಾಗಿ ನೋಡಲಾಗುತ್ತೆ. ಹಾಗಾದರೆ ವಿಶ್ವದ ಯಾವೆಲ್ಲ ಧರ್ಮಗಳಲ್ಲಿ ಈ ಸ್ವಸ್ತಿಕ್ ಚಿಹ್ನೆಯನ್ನು ಬಳಸ್ತಾರೆ? ಹಿಟ್ಲರ್ ಮತ್ತು ನಾಸಿಗಳು ಈ ಚಿಹ್ನೆಯನ್ನು ಯಾಕೆ ಹೈಜಾಕ್ ಮಾಡಿದ್ರು? ಹಿಂದೂಗಳಲ್ಲಿ ಸ್ವಸ್ತಿಕ್ಗೆ ಏನು ಅರ್ಥ ಇದೆ? ಲ್ಯಾಟ್ವಿಯಾ, ಫಿನ್ಲೆಂಡ್ನ ಏರ್ಫೋರ್ಸ್ಗಳು, ವಾಯುಪಡೆಗಳು ಈ ಚಿಹ್ನೆಯನ್ನು ಇಟ್ಕೊಂಡಿದ್ರು. ಹಾಗಾದರೆ ಈ ಚಿಹ್ನೆಯ ಮಹತ್ವ ಏನು? ಇದೆಲ್ಲವನ್ನ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕಡೆ ತನಕ ನೋಡಿ. ನೀವಿನ್ನು ಮಸ್ತ್ ಮಗ .comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಸ್ವಸ್ತಿಕ್ ಇತಿಹಾಸ ಅತ್ಯಂತ ಪುರಾತನವಾಗಿದೆ. ಭಾರತದಲ್ಲಿ ಕ್ರಿಸ್ತಪೂರ್ವ 500ರಲ್ಲೇ ಈ ಪದವನ್ನು ಪ್ರಾಚೀನ ಭಾಷಾಶಾಸ್ತ್ರಜ್ಞ ಪಾಣಿನಿ ತನ್ನ ಅಷ್ಟಾಧ್ಯಾಯಿ ಗ್ರಂಥದಲ್ಲಿ ದಾಖಲಿಸಿದರು. ಇದು ಸಂಸ್ಕೃತ ಮೂಲ ಪದ ಸ್ವಸ್ತಿಯಿಂದ ಹುಟ್ಕೊಂಡಿದೆ. ಸು ಅಂದರೆ ಒಳ್ಳೆಯದು ಮತ್ತು ಅಸ್ಥಿ ಅಂದರೆ ಆಗಿರೋದು, ಅಂದರೆ ಒಳ್ಳೆಯದಾಗಿರೋದು ಅಂತ ಬರುತ್ತೆ ಇದನ್ನು ಬಿಡಿಸಿದಾಗ. ಇದರ ಹೊರತಾಗಿ ಶುಭ, ಸೂರ್ಯ, ಮಂಗಳ, ಕ್ಷೇಮ ಅನ್ನೋ ಅರ್ಥಗಳು ಕೂಡ ಈ ಪದಕ್ಕಿದೆ. ಭಾರತೀಯರ ಪ್ರಕಾರ ಈ ಚಿಹ್ನೆ ಒಂದು ರೀತಿಯಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಕೇತ. ಆದರೆ ಇದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಕಂಡುಬಂದಿಲ್ಲ. ಯುರೇಷಿಯನ್ ಅಂದರೆ ಯುರೋಪ್ ಮತ್ತು ಇತರ ಏಷ್ಯಾದ ಸಂಸ್ಕೃತಿಯಲ್ಲೂ ಕೂಡ ಅನೇಕ ಸಮುದಾಯಗಳಲ್ಲಿ, ಆಫ್ರಿಕನ್, ಅಮೇರಿಕನ್ ಸಂಸ್ಕೃತಿಗಳ ಜೊತೆಗೆ ಜರ್ಮನಿಯ ನಾಜಿಗಳಲ್ಲೂ ಕೂಡ ಈ ಚಿಹ್ನೆ ಕಾಣಸಿಗುತ್ತೆ. ಇದಕ್ಕೆ ಗ್ರೀಸ್ನಲ್ಲಿ ಟೆಟ್ರಾಗೆಮೆಡಿಯನ್, ಜರ್ಮನಿಯಲ್ಲಿ ಹಕನ ಕ್ರೂಸ್, ಜಾಪನೀಸ್ನಲ್ಲಿ ಮಾಂಜಿ, ಫೈಲ್ಫಾಟ್, ಈ ರೀತಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಯಾವ್ಯಾವ ಧರ್ಮಗಳಲ್ಲಿ ಇದನ್ನ ಹೇಗೆ ಬಳಸ್ತಾರೆ ಅಂತ ನೋಡೋದಾದ್ರೆ, ಹಿಂದೂ, ಬೌದ್ಧ, ಜೈನ ಧರ್ಮಗಳಲ್ಲಿ ಅಂದರೆ ಭಾರತೀಯ ಮೂಲದ ಸಂಸ್ಕೃತಿಗಳಲ್ಲಿ ಇದನ್ನ ದೈವತ್ವ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿ ಬಳಸಲಾಗುತ್ತೆ. ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಚಿಹ್ನೆ ಬಲಕ್ಕೆ ಎದುರಾಗಿರೋ ರೀತಿಯಲ್ಲಿ, ಅಂದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ಲ, ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿರುತ್ತೆ. ಇದನ್ನು ಕೆಲವರು ಸೂರ್ಯ, ಸಮೃದ್ಧಿ, ಮಂಗಳಕರ ಹಾಗೂ ಅದೃಷ್ಟವನ್ನು ಸಂಕೇತಿಸುತ್ತೆ ಅಂತ ಹೇಳ್ತಾರೆ. ಆದರೆ ಎಡಗಡೆಗೆ ಮುಖ ಮಾಡಿರೋ ಸ್ವಸ್ತಿಕವನ್ನು, ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು ಸವಸ್ತಿಕ ಅಂತ ಕರೀತಾರೆ. ಇದು ರಾತ್ರಿ ಅಥವಾ ಕಾಳಿಯ ತಾಂತ್ರಿಕ ಅಂಶವನ್ನು ಒಳಗೊಂಡಿರುತ್ತೆ ಅಂತ ನಂಬಿಕೆ ಇದೆ. ಹಾಗೆ ಸ್ವಸ್ತಿಕದ ಉಲ್ಲೇಖ ರಾಮಾಯಣ, ಮಹಾಭಾರತದಲ್ಲೂ ಕೂಡ ಸಿಗುತ್ತೆ. ನಾವು ಆಗಲೇ ಹೇಳಿದ ಹಾಗೆ ಸ್ವಸ್ತಿಕವನ್ನು ಮಂಗಳಕರ, ಅದೃಷ್ಟ ಅಂತ ಜನ ನಂಬೋ ಕಾರಣ ಕೆಲವರು ಕಂಪನಿಗಳಲ್ಲಿ, ಅಂಗಡಿಗಳ ಲೆಕ್ಕ ಪುಸ್ತಕದಲ್ಲಿ ಪೂಜೆ ಮಾಡುವಾಗ ಬಾಗಿಲುಗಳಲ್ಲಿ, ಹೊಸ್ತಿಲುಗಳಲ್ಲಿ ಓಂ ಬರೆಯೋ ರೀತಿಯಲ್ಲಿ ಸ್ವಸ್ತಿಕವನ್ನು ಕೂಡ ಬರೀತಾರೆ. ರಂಗೋಲಿ ಬಿಡಿಸ್ಬೇಕಾದ್ರೂ ಕೂಡ ಬಿಡಿಸ್ತಾರೆ. ಹಾಗೆದು ನಕಾರಾತ್ಮಕ ಶಕ್ತಿ, ಅಂದರೆ ನೆಗೆಟಿವ್ ಎನರ್ಜಿಯನ್ನು ದೂರ ಇಡುತ್ತೆ, ಹೊರಗೆ ಹಾಕುತ್ತೆ ಅಂತ ಕೂಡ ನಂಬಿಕೆ ಇದೆ. ಏನು, ಸ್ವಸ್ತಿಕವನ್ನು ಗಣೇಶ ಅಂತ ಕೂಡ ಪೂಜಿಸೋ ಜನರಿದ್ದಾರೆ. ಏನು, ಈ ಚಿಹ್ನೆಯಲ್ಲಿರೋ 4 ಬಾಗಿದ ತೋಳುಗಳು ಅಥವಾ 4 ಬಾಗಿದ ಗುರುತುಗಳಿದಾವಲ್ಲ, 4 ಮಾನವ ಪುರುಷಾರ್ಥಗಳಿಗೆ, ಅಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೋಲಿಕೆ ಮಾಡಲಾಗುತ್ತೆ. ಏನು, ಜೈನರಲ್ಲಿ ಅವರೇ ತೀರ್ಥಂಕರರಾದ ಸುಪಾರ್ಶ್ವನಾಥರನ್ನ ಸ್ವಸ್ತಿಕ್ ಪ್ರತಿನಿಧಿಸುತ್ತೆ. ಜೈನರ 8 ಮಂಗಳ ಚಿಹ್ನೆಗಳಲ್ಲಿ ಇದು ಕೂಡ ಒಂದು. ಎಲ್ಲ ಜೈನ ಮಂದಿರಗಳಲ್ಲಿ ಮತ್ತು ಅವರ ಪವಿತ್ರ ಗ್ರಂಥಗಳಲ್ಲಿ ಇದು ಕಾಣೋಕೆ ಸಿಗುತ್ತೆ. ಏನು, ಬೌದ್ಧರ ವಿಚಾರಕ್ಕೆ ಬಂದರೆ ಇದು ಬುದ್ಧರ ಪವಿತ್ರವಾದ ಪಾದಗಳು ಅಂತ ನಂಬಲಾಗಿದೆ. ಆಗಲೇ ಹೇಳಿದ ಹಾಗೆ ಸ್ವಸ್ತಿಕ ಅಥವಾ ಉಲ್ಟಾ ಸ್ವಸ್ತಿಕ ಬುದ್ಧರ ಚಿತ್ರಗಳಲ್ಲಿ ಬುದ್ಧರ ಎದೆ ಮತ್ತು ಹಸ್ತದ ಮೇಲೆ ಮೂಡಿರೋದನ್ನ ಸುಮಾರು ಕಡೆ ಗುರುತಿಸಲಾಗಿದೆ. 8ನೇ ಶತಮಾನದಲ್ಲಿ ಜಪಾನ್ನಲ್ಲಿ ಚೀನಾದ ಪ್ರಭಾವ ಆದಾಗ ಜಪಾನ್ ಭಾಷೆಯಲ್ಲಿ ಸ್ವಸ್ತಿಕವನ್ನು ಸೇರಿಸಿಕೊಳ್ಳಾಯಿತು. ಅವರಲ್ಲಿ ಇದನ್ನು ಮಾಂಜಿ ಅಂತ ಕರೀತಾರೆ. ಅಥವಾ ಆರ್ಮೇನಿಯಾದಲ್ಲಿ ಸ್ವಸ್ತಿಕನ್ನ ಅರವಖಚ್ ಮತ್ತು ಖೆರ್ಖಚ್ ಅಂತ ಕರೀತಾರೆ. ಅಲ್ಲಿನ ಹಲವಾರು ಚರ್ಚ್ಗಳು ಮತ್ತು ಕೋಟೆಗಳ ಮೇಲೂ ಕೂಡ ಅದನ್ನು ಕಾಣಬಹುದಾಗಿದೆ. ಗ್ರೀಸ್ನ ಹಳೆಯ ವಾಸ್ತುಶಿಲ್ಪ, ಬಟ್ಟೆ, ನಾಣ್ಯದ ಮೇಲೂ ಕೂಡ ಸ್ವಸ್ತಿಕ್ ರೀತಿಯ ಚಿಹ್ನೆಗಳು ಕಂಡುಬಂದಿವೆ. ಇನ್ನು ಹಲವಾರು ಇಂಡೋ ಯುರೋಪಿಯನ್ ಧರ್ಮಗಳಲ್ಲಿ ಸ್ವಸ್ತಿಕವನ್ನು ಗುಡುಗು, ಮಿಂಚಿನ ಪ್ರತೀಕ ಅಂತೆಲ್ಲ ನಂಬಲಾಗುತ್ತೆ. ಇನ್ನು ಕೆಲ ಕಡೆ ಕ್ರಿಶ್ಚಿಯನ್ನರ ಕ್ರಾಸ್ ಇದೆಯಲ್ಲ, ಶಿಲುಬೆ ಇದೆಯಲ್ಲ, ಅದಕ್ಕೂ ಸ್ವಸ್ತಿಕಕ್ಕೂ ಲಿಂಕ್ ಮಾಡಿದ್ದಾರೆ. ಇಲ್ಲಿ ಸ್ವಸ್ತಿಕದ ಸುತ್ತ ಇರೋ 4 ಆ ಬಾಗಿದ ಕೈಗಳನ್ನ ತೆಗೆದುಬಿಟ್ಟು ಸ್ವಲ್ಪ ಒಂದು ಪಟ್ಟಿಯನ್ನ ಮೇಲೆ ಕೆತ್ತಿದ್ರೆ ಶಿಲುಬೆನೇ ಆಗುತ್ತೆ ನೋಡಿ, ಇದಕ್ಕೂ ಸಂಬಂಧ ಇದೆ ಅಂತ ಹೇಳಿ ಲಿಂಕ್ ಮಾಡಲಾಗಿದೆ ಹಲವಾರು ಕಡೆ. ಸ್ವಸ್ತಿಕವು ಹಿಟ್ಲರ್ ಚಿಹ್ನೆ ಹೇಗಾಯ್ತು?
ಏನೋ ನಾವು ಆಗಲೇ ಹೇಳಿದ ಹಾಗೆ ಇದನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ದು ದೊಡ್ಡ ಮಟ್ಟದಲ್ಲಿ ಸಿಂಬಲ್ ಸುದ್ದಿ ಆಗೋಕೆ ಕೆಟ್ಟ ರೀತಿಯಲ್ಲೂ ಕೂಡ. ಅದಕ್ಕೆ ಕಾರಣ ಆಗಿದ್ದು ಜರ್ಮನಿಯ ನಾರ್ಸಿಗಳು. ಜರ್ಮನ್ ಪುರಾತತ್ವ ಶಾಸ್ತ್ರಜ್ಞ ಹೆನ್ರಿಕ್ ಸ್ಲೀಮನ್ ಅವರು 1871ರಲ್ಲಿ ಟರ್ಕಿಯ ಪ್ರಾಚೀನ ಟ್ರಾಯ್ ಪ್ರದೇಶದಲ್ಲಿ ಉತ್ಖನನ ಮಾಡಿದಾಗ ಮಡಿಕೆ ಮೇಲೆ ಸ್ವಸ್ತಿಕ ರೀತಿಯ ಚಿಹ್ನೆಗಳು ಕಾಣಿಸಿದ್ವು. ಹಾಗೆ ಜರ್ಮನಿಯಲ್ಲೂ ಕೂಡ ಉತ್ಖನನ ಮಾಡಿದಾಗ ಸ್ವಸ್ತಿಕ ಇರುವ ಮಡಕೆ ಕಾಣಿಸಿತ್ತು. ಹೀಗಾಗಿ ಸ್ವಸ್ತಿಕ ನಮ್ಮ ಪೂರ್ವಜರ ಮಹತ್ವದ ಧಾರ್ಮಿಕ ಸಂಕೇತ ಅಂತ ತೀರ್ಮಾನಿಸಿ ತಮ್ಮ ದಿ ಸ್ವಸ್ತಿಕ ಕನ್ಸ್ಟ್ರಕ್ಟಿಂಗ್ ದಿ ಸಿಂಬಲ್ ಅಂತ ಬರೆದಿದ್ರು. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಜರ್ಮನಿಯ ಭಾಷಾಶಾಸ್ತ್ರಜ್ಞ ಮ್ಯಾಕ್ಸ್ ಮುಲ್ಲರ್ ಜರ್ಮನಿಯಲ್ಲಿ ಸಿಕ್ಕ ಚಿಹ್ನೆಯನ್ನು ಸ್ವಸ್ತಿಕ್ ಅಂತ ಬಳಸಬೇಡಿ, ಅದು ಸಂಸ್ಕೃತ ಮೂಲದ ಭಾರತೀಯ ಪದ, ಭಾರತದಲ್ಲಿ ಅದಕ್ಕೆ ಬೇರೆಯದೇ ಅರ್ಥ ಇದೆ ಅಂತ ಹೆನ್ರಿಕ್ ಸ್ಲೀಮನ್ಗೆ 1880ರಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎರಡು ಬೇರೆ ಬೇರೆ ಅಂತ. ಇನ್ನು ಮುಂದೆ ಜರ್ಮನಿಯಲ್ಲಿ ನಾಸಿ ಪಕ್ಷ ಅಧಿಕಾರಕ್ಕೆ ಏರಿದಾಗ ಹೊಸದೊಂದು ಧ್ವಜವನ್ನು ಅಳವಡಿಸಿಕೊಳ್ಳೋಕೆ ಬಯಸಿದ್ರು. ಹಾಗಾಗಿ 1920ರಲ್ಲಿ ಅದು ಹಕೆನ್ ಕ್ರೂಸ್ ಅಥವಾ ಕ್ರಾಸ್ಡ್ ಹುಕ್ಕನ್ನು ಬಳಸ್ಕೊಳ್ಳೋಕೆ ತೀರ್ಮಾನ ಮಾಡಿತು. ಇದು 45 ಡಿಗ್ರಿಗಳಲ್ಲಿ ಕ್ಲಾಕ್ ವೈಸ್ ತಿರುಗಿದ ಸ್ವಲ್ಪ ಭಾಗದ ಹಾಗೆ ಕಪ್ಪು, ಬಿಳಿ ಮತ್ತು ಕೆಂಪು ಬಣ್ಣವನ್ನು ಬಳಸ್ಕೊಂಡು ಇವರು ತಮ್ಮ ಧ್ವಜವನ್ನು ತಯಾರಿಸಿದ್ರು, ಸಿಂಬಲನ್ನು ತಯಾರಿಸಿದ್ರು. ಇದರಲ್ಲಿ ಕೆಂಪು ಬಣ್ಣ ಚಳುವಳಿಯನ್ನು ಸೂಚಿಸಿದರೆ ಬಿಳಿ ಬಣ್ಣ ರಾಷ್ಟ್ರೀಯ ಚಿಂತನೆಯನ್ನು ವ್ಯಕ್ತಪಡಿಸುತ್ತೆ. ಜೊತೆಗೆ ಇದರಲ್ಲಿರೋ ಹುಕ್ ಕ್ರಾಸ್ ಆರ್ಯನ್ ಸಮುದಾಯದ ವಿಜಯಕ್ಕಾಗಿ ಹೋರಾಟವನ್ನು ಸೂಚಿಸುತ್ತೆ ಅಂತ ಹಿಟ್ಲರ್ ತಮ್ಮ ಮೇನ್ ಕ್ಯಾಂಪ್ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ನಾಜಿ ದೃಷ್ಟಿಕೋನದಲ್ಲಿ ಜರ್ಮನ್ ಜನರು ಆರ್ಯನ್ ರೇಸ್ ಅಥವಾ ಆರ್ಯನ್ ಜನಾಂಗಕ್ಕೆ ಸೇರಿದವರು. ಅವರ ಪ್ರಕಾರ ಇದು ಮಾಸ್ಟರ್ ರೇಸ್ ಅಂದರೆ ಶ್ರೇಷ್ಠವಾದ ಜನಾಂಗ ಅಂತ ಅವರ ಪ್ರಕಾರ. ತಮ್ಮ ಜನಾಂಗದ ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು, ಹಾಗಾಗಿ ಬೇರೆ ಜನರನ್ನೆಲ್ಲ ಮುಗಿಸ್ಬೇಕು ಅನ್ನೋದು ಈ ನಾರ್ಸಿಗಳ ಉದ್ದೇಶ ಆಗಿತ್ತು. ಹೀಗಾಗಿನೇ ಅವರು ಯಹೂದಿಗಳನ್ನು ಸಾಮೂಹಿಕವಾಗಿ ಮುಗಿಸಿದ್ದು. ನಂತರ ಎರಡನೇ ವಿಶ್ವಯುದ್ಧದ ಕೊನೆಯಲ್ಲಿ ನಾಸಿಗಳ ಸೋಲಾಯಿತು. ನಂತರ ನಾಸಿಗಳು ಬಳಸ್ತಾ ಇದ್ದ ಚಿಹ್ನೆ ಹುಕ್ ಕ್ರಾಸ್ ಅನ್ನ ಜರ್ಮನಿ, ಫ್ರಾನ್ಸ್, ಆಸ್ಟ್ರಿಯಾ ಮತ್ತು ಲಿಥುವೇನಿಯಾದಲ್ಲೂ ಕೂಡ ಕೆಲವೊಂದು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಬ್ಯಾನ್ ಮಾಡಲಾಯಿತು. ಆದರೆ ಈಗಿರುವಂತಹ ಕೆಲವೊಂದು ನಾಸಿ ಗುಂಪಿನವರು ನಾಸಿಗಳಿಗೆ ಬೆಂಬಲವನ್ನು ಸೂಚಿಸುವ ಸಲುವಾಗಿ ಈಗಲೂ ಕೂಡ ಈ ಚಿಹ್ನೆಯನ್ನು ಹಾಗೂ ಧ್ವಜವನ್ನು ಬಳಸೋದನ್ನು ಕಂಟಿನ್ಯೂ ಮಾಡಿದ್ದಾರೆ. ಆ ಮೈಂಡ್ ಸೆಟ್ ಇರೋರು ಇನ್ನೂ ಕೂಡ ಕೆಲವರು ಉಳ್ಕೊಂಡಿದ್ದಾರೆ ಇನ್ನು ಭೂಮಿಲಿ, ನಾರ್ಸಿ ಮೈಂಡ್ ಸೆಟ್ನವರು. ಇದೆಲ್ಲ ಹೊರತುಪಡಿಸಿ ಕೂಡ ವಿಶ್ವದ ಇನ್ನೂ ಅನೇಕ ಭಾಗಗಳಲ್ಲಿ ಸ್ವಸ್ತಿಕನ ಬಳಸ್ತಾರೆ. ಫಿನ್ಲೆಂಡ್ 2017ರವರೆಗೆ ಸ್ವಸ್ತಿಕವನ್ನು ತನ್ನ ಏರ್ ಫೋರ್ಸ್ನ ಸಿಂಬಲ್ ಆಗಿ ಇಟ್ಕೊಂಡಿತ್ತು. ಲ್ಯಾಟ್ವಿಯಾ ಕೂಡ 1940ರಲ್ಲಿ ಸೋವಿಯತ್ ಆಕ್ರಮಣ ಮಾಡೋವರೆಗೂ ತನ್ನ ಏರ್ ಫೋರ್ಸ್ನ ಗುರುತನ್ನಾಗಿ ಇದನ್ನೇ ಇಟ್ಕೊಂಡಿತ್ತು. ಬ್ರಿಟನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಲಿಥುವೇನಿಯಾ, ಸ್ವೀಡನ್, ನಾರ್ವೆ ಸೇರಿದಂತೆ ವಿಶ್ವದ ಹಲವು ಭಾಗಗಳಲ್ಲಿ ಸ್ವಸ್ತಿಕ್ ಪದ ಮತ್ತು ಗುರುತು ಎರಡರದ್ದು ಉಲ್ಲೇಖ ಇದೆ. ಸ್ವಸ್ತಿಕ್ ಒಂದು ಚಿಹ್ನೆಯಾಗಿರೋದ್ರಿಂದ ವಿಶ್ವಾದ್ಯಂತ ಅದು ಸ್ಪ್ರೆಡ್ ಆಗಿರಬಹುದು ಅಂತ ಹೇಳಲಾಗುತ್ತೆ. ಅದರ ಅಟ್ರಾಕ್ಷನ್ನೇ ಆ ರೀತಿ, ನೋಡಿದವರನ್ನ ಪ್ರತಿಯೊಬ್ಬರನ್ನ ಕೂಡ ಸೆಳೆಯುತ್ತೆ, ಎಲ್ರಿಗೂ ಆಕರ್ಷಕವಾಗಿ ಕಾಣುತ್ತೆ, ಎಲ್ರಿಗೂ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಜಗತ್ತಿನಾದ್ಯಂತ ಇದು ಹರಡ್ತು ಅಂತ ಹೇಳಲಾಗುತ್ತೆ. ಆದರೆ ಇವತ್ತಿಗೂ ಕೂಡ ಕೆಲವು ಯುರೋಪಿಯನ್ ದೇಶಗಳಲ್ಲಿ ಸ್ವಸ್ತಿಕ್ ನಿಷೇಧಿತ ಸಿಂಬಲ್ ಕೂಡ ಆಗಿದೆ. ಬಿಕಾಸ್ ಆಫ್ ಹಿಟ್ಲರ್ನ ಕಾರಣದಿಂದಾಗಿ ಆತ ಇದನ್ನು ಹೈಜಾಕ್ ಮಾಡಿ ಸ್ವಲ್ಪ ತಿರುಗಿಸಿ ಆತನ ಸಿಂಬಲ್ ಮಾಡಿಕೊಂಡ ಪರಿಣಾಮವಾಗಿ ಆತನ ಕ್ರೂರ ಕೃತ್ಯಗಳಿಂದಾಗಿ ನಾಸಿಗಳಿಗಿರೋ ಕೆಟ್ಟ ಹೆಸರಿನ ಕಾರಣಕ್ಕಾಗಿ ಆ ಸಿಂಬಲನ್ನು ಕೆಲ ಕಡೆ ಕೆಟ್ಟದಾಗಿ ನೋಡಲಾಗುತ್ತೆ. ಹೀಗಾಗಿ ಕೆಲವು ಸಲ ಅಲ್ಲಿ ಹಿಂದೂ, ಬೌದ್ಧ, ಜೈನ್ ಸಮುದಾಯದವರ ವಸ್ತುಗಳ ಮೇಲೆ ಇಲ್ಲಿನ ಈ ಒರಿಜಿನಲ್ ಸ್ವಸ್ತಿಕ್ ಚಿಹ್ನೆ ಕಂಡು ಬಂದಾಗಲೂ ಕೂಡ ಪೊಲೀಸ್ ತನಿಖೆಯೆಲ್ಲ ಆಗ್ಬಿಟ್ಟಿದೆ. ಹೀಗಾಗಿ ಭಾರತೀಯರು ಕೂಡ ಹೇಳ್ತಾರೆ, ಹಿಟ್ಲರ್ ಕದ್ದು ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ಬಳಸ್ದ ಅಂದ ತಕ್ಷಣ ಸ್ವಸ್ತಿಕ್ಗೆ ಯಾಕೆ ಕೆಟ್ಟ ಹೆಸರು, ಹಿಟ್ಲರ್ಗೆ ಭಯಣ, ಆತನ ಸಿಂಬಲ್ನ ಪ್ರತ್ಯೇಕವಾಗಿ ನೋಡಿ, ಈ ಹಿಂದೂ ಸಂಸ್ಕೃತಿಯ ಸ್ವಸ್ತಿಕೆ ಬೇರೆ, ಇದನ್ನ ಪ್ರತ್ಯೇಕವಾಗಿ ನೋಡಬೇಕು, ಒಂದೇ ಅಂತ ಗುರುತಿಸಬಾರದು. ಕ್ರಾಸ್ಡ್ ಹುಕ್ಕೆ ಬೇರೆ, ಸ್ವಸ್ತಿಕೆ ಬೇರೆ, ಅದನ್ನು ಪ್ರತ್ಯೇಕವಾಗಿ ಗುರುತಿಸಬೇಕು ಅನ್ನೋ ಬೇಡಿಕೆ ಭಾರತೀಯರದು ಮೊದಲಿಂದಲೂ ಕೂಡ ಇದೆ.